ಸಚಿವ ಸ್ಥಾನಕ್ಕೆ ಇನ್ನೂ ಕೂಡ ಭಾರೀ ಕಸರತ್ತು ಮುಂದುವರಿತಾ ಇದೆ. ಇಬ್ಬರ ಮಧ್ಯೆ ಕೈತಪ್ಪುತ್ತ ಹಾಗೂ ಗಾಯತ್ರಿಯ ಸಚಿವ ಸ್ಥಾನ ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಈಗ ಡಿಕೆ ಲಾಬಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಉಮಾಶ್ರೀ ಪರವಾಗಿ ಸಿದ್ದರಾಮಯ್ಯನವರು ಲಾಬಿ ಮಾಡ್ತಾ ಇದ್ದಾರೆ. ಇವರಿಬ್ಬರ ಪೈಪೋಟಿಯಲ್ಲಿ ಗಾಯತ್ರಿ ಶಾಂತೇಗೌಡಗೆ ಚಾನ್ಸ್ ಏನಾದರೂ ತಪ್ಪು ಹೋಗ್ತದಾ? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಪಟ್ಟಿ ರಿಲೀಸ್ ಆದಮೇಲೆ ಇವರ ಮಧ್ಯದಲ್ಲಿ ಕೊನೆ ಕ್ಷಣದಲ್ಲಿ ಹೆಸರು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ರಾಜ್ಯ ನಾಯಕರ ಒತ್ತಡಕ್ಕೆ ಹೈಕಮಾಂಡ್ ಈಗ ಮಣಿಯುತ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅದು ಸ್ಪಷ್ಟವಾಗಿ ಇದೇ ಪಟ್ಟಿ ಫೈನಲ್ ಅಂತ ಏನಾದರೂ ಹೇಳಿದೆಯೇನೋ ಗೊತ್ತಿಲ್ಲ. ಸಚಿವ ಸ್ಥಾನಕ್ಕೆ ಇನ್ನೂ ಕೂಡ ಮುಂದುವರಿತಾ ಇದೆ ಭಾರಿ ಕಸರತ್ತು. ಇಬ್ಬರ ಮಧ್ಯೆ ಕೈ ತಪ್ಪುತ್ತಾ ಹಾಗಾದರೆ ಗಾಯತ್ರಿಗೆ ಸಚಿವ ಸ್ಥಾನಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಈಗ ಡಿ ಕೆ ಶಿವಕುಮಾರ್ ಲಾಬಿ ಮಾಡ್ತಾ ಇದ್ದಾರೆ. ಉಮಾಶ್ರೀ ಪರವಾಗಿ ಸಿದ್ದರಾಮಯ್ಯನವರಿಗೆ ಲಾಬಿ ಮಾಡ್ತಾ ಇದ್ದಾರೆ. ಇವರಿಬ್ಬರ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಇಬ್ಬರ ಈ ಒಂದು ಲಾಬಿಯ ವಿಚಾರದಲ್ಲಿ ಸಿಕ್ಕಿರುವಂತಹ ಅವಕಾಶವನ್ನು ಗಾಯತ್ರಿ ಶಾಂತೇಗೌಡ ಕಳ್ಕೊಳ್ತಾರೆ. ಅದು ಕೂಡ ನೋಡಿ, MLC ಆಗಿ ವಿಧಾನ ಪರಿಷತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಅವರು ಸೇರ್ಪಡೆಯಾದಂಥವ್ರು. ಹಾಗಾಗಿ ಅವರಿಗೊಂದು ಸಚಿವೆ ಆಗಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ಅವರೊಂದು ಅದೃಷ್ಟ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಅದೃಷ್ಟ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಕ್ಷಣಗಳಲ್ಲಿ ಏನಾದರೂ ಚೇಂಜಸ್ ಆದರೂ ಕೂಡ ಅದಕ್ಕೂ ಅಚ್ಚರಿ ಪಡಬೇಕಾದಂಥ ವಿಚಾರ ಇಲ್ಲ. ಹಾಗಾಗಿ ಏನಿರ್ಬೋದು ಹೈಕಮಾಂಡ್ ಮನಸ್ಸಲ್ಲಿ ಎಲ್ಲವೂ ಕೂಡ ಈಗ ಸಾಕಷ್ಟು ಸಸ್ಪೆನ್ಸ್ ಆಗಿ ಉಳಿದಿದೆ. ಇಬ್ಬರ ಮಧ್ಯೆ ಗಾಯತ್ರಿ ಸಚಿವ ಸ್ಥಾನಕ್ಕೆ ಕುತ್ತೇನಾದರೂ ಬರ್ತದಾ ಅನ್ನುವಂಥದ್ದೇ ಈಗ ಸದ್ಯಕ್ಕಿರುವಂತಹ ಒಂದು ದೊಡ್ಡ ಪ್ರಶ್ನೆ. ಇದು ಸಚಿವ ಸ್ಥಾನಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಡಿ ಕೆ ಶಿವಕುಮಾರ್ ಲಾಬಿ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಲ್ರೆಡಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವೆಯಾಗಿದ್ದರು. ಇನ್ನು ಉಮಾಶ್ರೀ ಪರವಾಗಿ ಮಾಜಿ CM ಸಿದ್ದರಾಮಯ್ಯನವರೀಗ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಗಾಯತ್ರಿ ಶಾಂತೇಗೌಡನ್ನ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ CM DK ಕರೆದೇ ಇಲ್ಲ ಅನ್ನುವಂಥದ್ದು ಈಗ ಅಪ್ಡೇಟ್ ಈಗ ಸಿಗ್ತಾ ಇದೆ. ಇದೆಲ್ಲ ಒಂದು ಕಡೆ ಅವರಿಗೊಂಥರ ಮಾಡ್ತಾ ಇರುವಂಥ ಮುಜುಗರ ಮತ್ತು ಇವರ ಪಟ್ಟಿನೇ ಟೋಟಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದೇ ಈಗ ಗೊತ್ತಾಗ್ತಾ ಇಲ್ಲ. ಯಾಕಂದರೆ 3, 4, 5 ಸುತ್ತಿನ ಸಭೆಗಳನ್ನು ಮಾಡಿದ್ದಾರೆ. ಈ ಸಭೆಗಳು ಆದಮೇಲೂ ಕೂಡ ನೀವು ಕನ್ಫ್ಯೂಸಲ್ಲಿ ಇದ್ದೀರಾ ಅಂದರೆ ಇದಕ್ಕೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ರಾಜ್ಯ ನಾಯಕರ ಒತ್ತಡಕ್ಕೆ ಹೈಕಮಾಂಡಿಗೆ ಮಣಿತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಈ ಅನುಭವ ಆಲ್ರೆಡಿ ಆಗಿದೆ ರಾಜ್ಯ ನಾಯಕರಿಗೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟು ಅವರು ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಭಾಳ ಒಂದು ಪಟ್ಟಿಡ್ಕೊಂಡು ಕೂತಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮಣಿಲಿಲ್ಲ. ಮಾಡಿದರೆ ಆ ಖಾತೆಯನ್ನು ನಿಭಾಯಿಸ್ತು, ಇಲ್ಲಾಂದರೆ ತುಂಬ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅವರು ಕೂಡ ಮಾಹಿತಿ ಕೊಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದೇ ಪಟ್ಟಿ ಫೈನಲ್ ಆಗ್ಬೋದಾ ಅಥವಾ ರಾಜ್ಯ ನಾಯಕರ ಒತ್ತಡಕ್ಕೆ ಮತ್ತೆ ಹೈಕಮಾಂಡ್ ಮಣಿತದ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಕುತೂಹಲ.